ದೋಸ್ತಿಗಳ ಮಧ್ಯೆ ಸೀಟು ಹಂಚಿಕೆ ವಿಚಾರದಲ್ಲಿ ಗೊಂದಲ ಏರ್ಪಡ್ತಾ ಇರೋದು ಕಂಡು ಬರ್ತಾ ಇದೆ ಕ್ಲಿಯರ್ ಆಗಿ. ಜೆಡಿಎಸ್ ಕಣ್ಣಿಟ್ಟ ಕ್ಷೇತ್ರಗಳನ್ನ ಬಿಟ್ಕೊಡದೇ ಇರೋದಕ್ಕೆ ಸ್ಥಳೀಯ ಬಿಜೆಪಿಗರು ಪಟ್ಟು ಹಿಡಿದಿರೋದನ್ನ ಮುಂದುವರಿಸ್ತಾ ಇದ್ದಾರೆ. ಹಾಸನ ಕ್ಷೇತ್ರವನ್ನ ಬಿಜೆಪಿಯಲ್ಲೇ ಉಳಿಸಿಕೊಳ್ಳಬೇಕು ಅಂತ ಮಾಜಿ ಶಾಸಕ ಪ್ರೀತಮ್ ಗೌಡ ಒತ್ತಾಯಿಸ್ತಾ ಇದ್ದಾರೆ. ಮಂಡ್ಯ ಕ್ಷೇತ್ರವನ್ನ ಉಳಿಸಿಕೊಳ್ಳೋದಕ್ಕೆ ಮಾಜಿ ಸಚಿವ ನಾರಾಯಣ್ ಗೌಡರಿಂದ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ. ಜೆಡಿಎಸ್ಗೆ ಕ್ಷೇತ್ರವನ್ನ ಬಿಟ್ಕೊಡದೇ ಇರೋದಕ್ಕೆ ಹೊಸ ವಾದವನ್ನ ಕೂಡ ಪ್ರೀತಮ್ ಗೌಡ ಮುಂದಿಟ್ಟಿದ್ದಾರೆ. ಬಿಜೆಪಿಗೆ ತಲೆನೋವಾಗ್ತಾ ಇದೆಯಾ ಹಾಗಾದ್ರೆ ಲೋಕಲ್ ವಿರೋಧ ಅಂದ್ರೆ ಸ್ಥಳೀಯ ನಾಯಕರ ವಿರೋಧ ಅನ್ನೋ ಪ್ರಶ್ನೆ. ಅಮಿತ್ ಶಾ ಸಮ್ಮುಖದಲ್ಲೂ ಕ್ಷೇತ್ರ ಜಟಾಪಟಿ ಪ್ರಸ್ತಾಪ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸ್ಥಳೀಯ ನಾಯಕರು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸೊ ಕಗ್ಗಂಟು ಮುಂದುವರಿತಾ ಇದೆ. ನೋಡಿ, INDIA ಮೈತ್ರಿಕೂಟಕ್ಕೂ ಇದೇ ಸಮಸ್ಯೆ ಆಗಿದ್ದು. ಅಲ್ಲಿ ಒಗ್ಗಟ್ಟನ ಆರಂಭಿಕ ಹಂತದಲ್ಲಿ ಪ್ರದರ್ಶನ ಮಾಡಿದ್ರು. ಬಟ್ ಸೀಟು ಹಂಚಿಕೆ ಅಂತ ಯಾವಾಗ ಬಂತು, ಅಲ್ಲಿ ಕಂಪ್ಲೀಟ್ ಮೈತ್ರಿನೇ ಮುರ್ಕೊಳ್ಳೋ ಹಂತಕ್ಕೆ ಕೆಲವರೆಲ್ಲ ಹೋದ್ರು, ಕೆಲವರು ಮೈತ್ರಿ ಮುರ್ಕೊಂಡು ಮುಂದಕ್ಕೆ ಸಾಗಿದ್ರು. ಇಲ್ಲೂ ಹಾಗೆ ಆಗುತ್ತಾ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಸೂದ್. ಈಗ JDSನವರ ಕೋರ್ ಕ್ಷೇತ್ರಗಳು ಅಂತ ಯಾವ್ದ್ಯಾವ್ದಿದೆ ಅಲ್ಲೆಲ್ಲ ನಮಗ್ ಬಿಟ್ಕೊಡಿ, ನಾವು ನಿಲ್ತೀವಿ ಅಂತ ಬಿಜೆಪಿಯ ನಾಯಕರು ಕೇಳ್ತಾ ಇದ್ದಾರೆ. ಇದನ್ನು ಒಪ್ಪುವಂತಹ ಸ್ಥಿತಿಯಲ್ಲಿ JDS ನಾಯಕರಂತೂ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಉಳಿದಿರೋ ಆಪ್ಷನ್ಸ್ ಏನು? ಬಿಜೆಪಿ ನಾಯಕರು ಇವರ ಮನವೊಲಿಸೋದಕ್ಕೆ ಅಂತ ಹೇಳಿ ತಯಾರಿ ಮಾಡ್ಕೊಳ್ತಾರಾ? ಇವ್ರ ಪಟ್ಟೇನು? ನಿಜವಾಗ್ಲೂ ಇಲ್ಲಿ ಇವ್ರದ್ದು ಅಸ್ತಿತ್ವದ ಭಯ ಕಾಣಿಸ್ತಾ ಇದೆಯಾ? JDS ಸ್ಟ್ರಾಂಗ್ ಆಗ್ಬಿಡುತ್ತೆ ಅನ್ನುವಂತಹ ಭಯ ಕಾಣಿಸ್ತಾ ಇದೆಯಾ ಏನು ಅಂತ? ಮಮತಾ, ಬಿಜೆಪಿ JDS ದೋಸ್ತಿ ಹಿನ್ನೆಲೆಯಲ್ಲಿ JDSಗೆ ಹಳೆ ಮೈಸೂರು ಭಾಗದ 3 ರಿಂದ 4 ಕ್ಷೇತ್ರಗಳು ಸಿಗ್ತವೆ ಅನ್ನುವಂಥ ಚರ್ಚೆಗಳು ಈಗಾಗಲೇ ನಡೀತವೆ. ಇನ್ನೂ ಕೂಡ ಅದು ಅಂತಿಮ ಆಗಿಲ್ಲ. ಮುಖ್ಯವಾಗಿ ಹಾಸನ, ಮಂಡ್ಯ, ಇನ್ನೊಂದು ಚಿಕ್ಕಬಳ್ಳಾಪುರ ಅಥವಾ ಕೋಲಾರ, ಈ 4 ಕ್ಷೇತ್ರಗಳಲ್ಲಿ 3 ಕ್ಷೇತ್ರ ಅಥವಾ 4 ಕ್ಷೇತ್ರ JDS ಪಾಲಿಗೆ ಸಿಗುತ್ತೆ ಅನ್ನುವಂಥ ಚರ್ಚೆಗಳು ಆ ಹಿನ್ನೆಲೆಯಲ್ಲೇ, ಚರ್ಚೆ ಬೆನ್ನಲ್ಲೇ, ಜೊತೆಗೆ ಈ ತಿಂಗಳಲ್ಲಿ ಅದು ಫೈನಲ್ ಆಗುವ ಹಂತದಲ್ಲಿದೆ. ಅದಕ್ಕೂ ಮುನ್ನವೇ 2 ಕ್ಷೇತ್ರಗಳಲ್ಲಿ, ಮಂಡ್ಯ ಮತ್ತು ಹಾಸನ ಕ್ಷೇತ್ರಗಳಲ್ಲಿ ಸ್ಥಳೀಯವಾಗಿ JDSಗೆ ಕ್ಷೇತ್ರ ಬಿಟ್ಕೊಡಬಾರ್ದು ಅನ್ನುವಂಥ ವಿರೋಧ ತೀವ್ರವಾಗ್ತಾ ಇದೆ ಬಿಜೆಪಿ ಪಕ್ಷದಲ್ಲಿ. ಈಗಾಗಲೇ ಪ್ರೀತಮ್ ಗೌಡ ಹಲವು ಬಾರಿ ಕೂಡ ಮಾತನಾಡಿದ್ದಾರೆ, JDSಗೆ ಹಾಸನ ಬಿಟ್ಕೊಡಬಾರ್ದು ಅಂತ. ಇವತ್ತು ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಪ್ರೀತಮ್ ಗೌಡ ದನಿ ಎತ್ತಿರುವಂಥದ್ದು, ಮಂಡ್ಯವನ್ನು ಕೂಡ ಬಿಟ್ಕೊಡಬಾರ್ದು, ಹಾಸನವನ್ನು ಕೂಡ ಬಿಟ್ಕೊಡಬಾರ್ದು. ಇದು ಸ್ಥಳೀಯವಾಗಿ ಕಾರ್ಯಕರ್ತರ ಅಪೇಕ್ಷೆ. ಇದು ಯಾಕೆಂತಂದರೆ ಕಾರ್ಯಕರ್ತರು ತಳಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ, ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ, ಕಷ್ಟಪಟ್ಟು ಪಕ್ಷ ಕಟ್ಟಿರೋರು. ಅವರ ಆಕಾಂಕ್ಷೆ ಏನಿದೆ ಅದಕ್ಕೆ ಬೆಲೆ ಕೊಡಬೇಕು ಉನ್ನತ ನಾಯಕರು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಹಜವಾಗಿ ನಾರಾಯಣಗೌಡ ಕೂಡ ಇತ್ತೀಚೆಗೆ ಸುಮಲತಾ ಅವರ ನಿವಾಸದಲ್ಲಿ ಸಭೆ ಆದಾಗಲೂ ಕೂಡ ಮಂಡ್ಯ ಟಿಕೆಟನ್ನು ಸುಮಲತಾ ಅವರಿಗೆ ಕೊಡಬೇಕು, ನಾವೆಲ್ಲರೂ ಕೂಡ ಬಿಜೆಪಿಯಿಂದಲೇ ಅವ್ರನ್ನ ನಿಲ್ಲಿಸಿ ಸ್ಪರ್ಧಿಸುವಂತೆ ಮಾಡಿ ಗೆಲ್ಲಿಸ್ತೇವೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಈ ಒಂದು ವಿಚಾರದಲ್ಲಿ ಇನ್ನೂ ಕೂಡ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರು, ರಾಜ್ಯ ಮುಂಚೂಣಿ ನಾಯಕರು ತಲೆ ಹಾಕದಂಗಿಲ್ಲ. ಯಾಕೆಂದರೆ ಇದು ಹೈಕಮಾಂಡ್ ಮಟ್ಟದಲ್ಲಿ JDS ಜೊತೆ ಮೈತ್ರಿಗೆ ಒಲವು ವ್ಯಕ್ತ ಆಗಿರೋ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗಬೇಕು, ತೀರ್ಮಾನ ಆಗಲಿ ಅನ್ನುವಂತಹ ಧೋರಣೆಯಲ್ಲಿ ರಾಜ್ಯ ಬಿಜೆಪಿಯ ಉನ್ನತ ನಾಯಕರಿದ್ದಾರೆ. ಹಾಗಾಗಿ ಇಲ್ಲಿ ಸ್ಥಳೀಯ ಮುಖಂಡರು, ಸ್ಥಳೀಯ ಕಾರ್ಯಕರ್ತರು ಏನು ಅಪೇಕ್ಷೆ ಇದೆ, ಏನು ವಿರೋಧ ಇದೆ, ಅದಕ್ಕಿಂದು ಕೂಡ ಅವೆಲ್ಲವನ್ನು ಕೂಡ ಹೈಕಮಾಂಡ್ಗೆ ವರದಿ ಒಪ್ಪಿಸೋದಕ್ಕೆ ಮುಂದಾಗಿದೆ. ಈಗಾಗಲೇ ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ದಾರೆ. ಈ ತಿಂಗಳು 2ನೇ ವಾರದಲ್ಲಿ ಅಮಿತ್ ಶಾ ಅವರು ಕೂಡ ಬರ್ತಾ ಇದ್ದಾರೆ, ಅವ್ರ ಗಮನಕ್ಕೂ ಕೂಡ ತಂದು ಇದಕ್ಕೊಂದು ಅಂತ್ಯ ಹಾಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ಹೈಕಮಾಂಡ್ ಅವರು ಯಾವ ಪರಿಹಾರ ಸೂತ್ರ ಇದಕ್ಕೆ ರೂಪಿಸ್ತಾರೆ ಗೊತ್ತಿಲ್ಲ. ಆದರೆ ಹೈಕಮಾಂಡ್ ಒಲವು ಇರುವಂಥದ್ದು JDS ಏನು ಕೇಳ್ತಾ ಇದೆ ಅವ್ರಿಗೆ ಆ ಕ್ಷೇತ್ರ ಕೊಟ್ಬಿಡೋಣ 3 ಕ್ಷೇತ್ರಗಳನ್ನು ಅನ್ನುವಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಒಂದು ವೇಳೆ ಆ ಮಂಡ್ಯ, ಹಾಸನ, ಇನ್ನೊಂದು ಕ್ಷೇತ್ರ JDS ಪಾಲಿಗೆ ಹೋದಾಗ ಸ್ಥಳೀಯ ಬಿಜೆಪಿ ನಾಯಕರು, ಸ್ಥಳೀಯ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಏನು ಮಾಡ್ತಾರೆ ಅನ್ನುವಂಥದ್ದು, ಜೊತೆಗೆ ಪ್ರೀತಮ್ ಗೌಡ ಇವತ್ತೇನು ಮಾತಾಡಿದ್ದಾರೆ, ನಾರಾಯಣ್ ಗೌಡ ಇವತ್ತೇನು ಮಾತಾಡಿದ್ದಾರೆ, ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅನ್ನುವಂಥ ಬಹಳ ಕುತೂಹಲ ಮೂಡಿದೆ. ಒಟ್ಟಾರೆಯಾಗಿ ಇದು ಹೈಕಮಾಂಡ್ ಅಂಗಳದಿಂದಲೇ ಇತ್ಯರ್ಥ ಆಗಲಿ ಅನ್ನುವಂಥ ಒಂದು ಧೋರಣೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಇದ್ದಾರೆ. ಮಮತಾ, ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.